ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಾಟರ್ಡೆ ಮಾರ್ನಿಂಗ್ ಇದು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ವ್ಲಾಗ್ ಮಾಡೋಕ್ಕೆ ಟೈಮೇ ಸಾಕಾಗ್ತಿಲ್ಲ. ಹಾಗಾಗಿ ಸಿಗೋ ಟೈಮಲ್ಲಿ ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಸಾಟರ್ಡೆ ಮಾರ್ನಿಂಗು ಬೆಳಗ್ಗೆ ಮಕ್ಕಳಿಗೆ ಟಿಫನಿಗೂ ಆಗುತ್ತೆ, ಲಂಚ್ ಬಾಕ್ಸಿಗೂ ಆಗುತ್ತೆ ಅಂದ್ಬಿಟ್ಟು ಸಿಂಪಲಾಗಿ ಒಂದು ರೈಸ್ ಬಾತ್, ವೆಜಿಟೇಬಲ್ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ ಒಲೆ ಮೇಲೆ ಇಟ್ಕೊಂಡು ಕುಕ್ಕರ್ ಬಿಸಿ ಆದಂಗೆ ಒಂದು 2 ಟೇಬಲ್ ಸ್ಪೂನು ಆಯಿಲು, 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಪಲಾವಿಗೆ ಹಾಕುವಂಥ ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊತೀನಿ. ಆಮೇಲೆ ಒಂದು ದಪ್ಪನ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗಬೇಕು, ಅದುವರೆಗೂ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತೀನಿ. ಆಮೇಲೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೊತೀನಿ. ನಾನಿಲ್ಲಿ ಒಂದು ಸ್ವಲ್ಪ ಬೀನ್ಸು, ಒಂದು ಆಲೂಗೆಡ್ಡೆ, 2 ಕ್ಯಾರೆಟು, ಹಸಿರು ಬಟಾಣಿ ಮತ್ತು ಕಡಲೆಕಾಳು ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಕಾಳು ಸೇರಿಸೋದ್ರಿಂದ. ಈ ಟೈಮಲ್ಲಿ ಸ್ವಲ್ಪ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಪುದೀನ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ 2ರಿಂದ 3 ಟೊಮೊಟೊ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಎಲ್ಲ ಫ್ರೈ ಆದಂಗೆ 1 ಟೇಬಲ್ ಸ್ಪೂನು ಖಾರ ಪುಡಿ, 1 ಟೇಬಲ್ ಸ್ಪೂನು ಧನಿಯಾ ಪೌಡರು, ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿ ಎಲ್ಲ ಆದಮೇಲೆ ನೋಡಿ ಚೆನ್ನಾಗಿ ಬೆಂದಿರುತ್ತೆ. ಈ ಟೈಮಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಮೊಸರು ಸೇರಿಸ್ಕೊಳ್ಳಿ. ಮೊಸರಾದರೂ ಸೇರಿಸ್ಕೊಬೋದು, ಇಲ್ಲಾಂದರೆ ನಿಂಬೆಹಣ್ಣು ರಸ ಕೂಡ ಸೇರಿಸ್ಕೊಬೋದು. ಈಗ ಮತ್ತೆ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಕುದಿ ಬರ್ತಾಯಿದೆ. ಈ ಟೈಮಲ್ಲಿ ನಾನು ಒಂದು ಕಡೆ ಬಿಸಿನೀರು ಕಾಯೋಕ್ಕೆ ಇಟ್ಕೊಂಡಿದ್ದೆ, ಬಿಸಿನೀರು ಸೇರಿಸ್ಕೊತೀನಿ. ಬಿಸಿನೀರು ಹಾಕೋದ್ರಿಂದ ಬೇಗ ಆಗುತ್ತೆ, ಬೆಳಗ್ಗೆ ಟೈಮಲ್ಲಿ ಲೇಟ್ ಆಗೋಲ್ಲ. ಈಗ ಉಪ್ಪು ಎಷ್ಟು ಬೇಕಂತ ನೋಡಿಕೊಂಡು ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು ಕುದಿ ಬಂದಮೇಲೆ ತೊಳೆದು ನೆನೆಸಿಟ್ಟಿದ್ದೆ, ಒಂದು 5 ನಿಮಿಷ ನೆನೆಸಿಟ್ಟಿದ್ದೆ ಅಕ್ಕಿನ ಈಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಕುದಿ ಬರಬೇಕು. ಅಕ್ಕಿ ಎಲ್ಲ ಸೇರಿಸಾದ್ಮೇಲೆ ಮತ್ತೆ ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಾಕ್ಬಿಟ್ಟು 2 ವಿಷಲ್ ಹಾಕ್ಸ್ಕೊಂಡ್ರೆ ನೋಡಿ ಈ ಥರ ಚೆನ್ನಾಗಿ ಆಗಿರುತ್ತೆ. ಒಂದು ರೈಸ್ ಬಾತು ಚೆನ್ನಾಗಿದೆ. ಮಕ್ಕಳಿಗೆ ಟಿಫನಿಗೂ ಆಗುತ್ತೆ, ಲಂಚ್ ಬಾಕ್ಸಿಗೂ ಆಗುತ್ತೆ. ಮಧ್ಯಾಹ್ನಕ್ಕೂ ಏನೂ ಆಗೋಲ್ಲ, ಡ್ರೈ ಇರೋಲ್ಲ, ಜ್ಯೂಸಿ ಆಗಿರುತ್ತೆ. ಯಾಕಂದರೆ ಮೊಸರು ಸೇರಿಸಿರ್ತೀನಲ್ವ. ನೋಡಿ ಬಿಸಿ ಬಿಸಿ ರೈಸ್ ಬಾತ್ ಜೊತೆ ಫಿಲ್ಟರ್ ಕಾಫಿ ಕುಡಿತಾ ಇದ್ದರೆ ಆ ಟೇಸ್ಟೇ ಬೇರೆ. ಫಿಲ್ಟ್ರಿಗೆ ಹಾಕಿ ಇಟ್ಕೊಂಡಿರ್ತೀನಿ ನಾನು. ಬೆಳಗ್ಗೆನೇ ಫಿಲ್ಟರ್ ಕಾಫಿ ಕುಡಿದ್ರೆ ಸೇಮ್ ಹೋಟೆಲ್ ಟೇಸ್ಟೇ ಬರುತ್ತೆ. ನಾವು ಹೋಟ್ಲಲ್ಲಿ ಒಂದು ಟಿಫನ್ ಮಾಡ್ಕೊಂಡು ಒಳ್ಳೆ ಕಡಕ್ ಕಾಫಿ ಕುಡಿತೀವಿ ನೋಡಿ, ಅದೇ ಥರ ಟೇಸ್ಟು. ನೋಡಿ ಈ ಥರ ನೀಟಾಗಿ ಇಕ್ಕೊಳೋದ್ರಿಂದ ಕಾಫಿ ಟೇಸ್ಟು ಚೆನ್ನಾಗಿ. ಇವತ್ತಿನ ಬ್ರೇಕ್ಫಾಸ್ಟು ರೈಸ್ ಬಾತು, ಮೊಸರು ಗೊಜ್ಜು, ಒಂದು ಫಿಲ್ಟರ್ ಕಾಫಿ ಚೆನ್ನಾಗಿತ್ತು. ಬೆಳಗ್ಗೆ ಟಿಫನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ನನ್ನ ತಂಗಿ ಮಗ ನೋಡಿ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ಆರಾಮಾಗಿ ಕೂತ್ಕೊಂಡಿದ್ದಾನೆ. ಡ್ಯಾನ್ಸ್ ಮಾಡೋ ಅಂತ ಸಾಂಗ್ ಹಾಕ್ಕೊಟ್ರೆ ಎಲ್ಲಿರ್ತಾನೆ ಅಲ್ಲಲ್ಲೇ ಸ್ವಲ್ಪ ಸ್ಟೆಪ್ ಹಾಕ್ತಾನೆ, ಮತ್ತೆ ಕುಣ್ಕೊಂಡು ಅಲ್ಲೇ ಕೂತ್ಕೊಳ್ತಾನೆ. ನೋಡಿ ಯಾವ ಥರ ಸ್ವಲ್ಪ ಎದ್ದೇಳೋದು ಕೂರೋದು ಅವನಿಗೆ ಹೆಂಗೆ ಇಷ್ಟ ಬಂತು ಹಂಗೆ ಆಡ್ಕೊಂಡಿದ್ದ. ಒಂಥರ ಚೆನ್ನಾಗಿತ್ತು ಅವನಿದ್ದು ಟೈಮಲ್ಲಿ. ಮಕ್ಕಳು ಅಂದ್ರೇ ಹಾಗೆ ಅಲ್ವಾ, ಅವ್ರಿಗೆ ಮನಸ್ಸಿಗೆ ಏನು ಖುಷಿ ಆಗುತ್ತೋ ಅದನ್ನೇ ಮಾಡ್ತಾರೆ. ಇದೇ ಥರ ಹಾಡ್ಕೊಂಡಿದ್ದ. ಸ್ವಲ್ಪ ಹೊತ್ತು ಮಲ್ಕೊಳ್ತಾನೆ ಅಂದ್ಬಿಟ್ಟು ಮಲಗಿಸಿ ನಾವು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಅಷ್ಟೊತ್ತಿಗೆಲ್ಲ 3:30 ಆಯಿತು. 3:30 ಆಯಿತು. ನನ್ನ ಮಗಳನ್ನ ಕರ್ಕೊಂಡು ಬರೋಣ, ಇವತ್ತು ಟ್ಯೂಷನಿಗೆ ಹೋಗಲ್ಲ ಮಮ್ಮಿ, ನಾನು ಬೇಗ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಮನೆಗೆ ಯಾರಾದರೂ ಬಂದರೆ ಅವಳಿಗೆ ಟ್ಯೂಷನಿಗೆ ಹೋಗೋಕ್ಕೆ ಇಷ್ಟ ಇರಲ್ಲ, ಸ್ಕೂಲಿಗೆ ಹೋಗೋಕ್ಕೆ ಇಷ್ಟ ಇರಲ್ಲ. ಹಿಂಸೆ ಮೇಲೆ ಹೋಗ್ತಾಳೆ, ಅದ್ರ ಮೇಲೂ 2 ಅವರ್ ಟ್ಯೂಷನ್ ಅಂದರೆ ಅವಳಿಗೆ ಹಿಂಸೆ ಮಾಡ್ಕೊತಾಳೆ ಅಂದ್ಬಿಟ್ಟು ಬರೋದಕ್ಕೆ ಕೇಳಿದ್ದು. ಹಂಗಾಗಿ ನಾವು ಕರ್ಕೊಂಡು ಬರೋಣ ಅಂದ್ಬಿಟ್ಟು 4 ಜನನೂ ಹೊರಟ್ವಿ. ಕರ್ಕೊಂಡು ಬಂದು ಹಂಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಂಗೆ ಹೋಗಿ ಬರೋಣ, ಅವ್ಳು ಕರ್ಕೊಂಡು ಬಂದಂಗೆ ಆಗುತ್ತೆ, ಶಾಪಿಂಗ್ ಮಾಡ್ದಂಗೆ ಆಗುತ್ತೆ, ಮತ್ತೆ ಮನೆಗೆ ಬಂದು ಹೋಗೋಷ್ಟಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು 3:30ಗೆ ಮನೆಯಿಂದ ಹೊರಟ್ವಿ. ಪಾಪ ಹುಟ್ಟಿ 2 ವರ್ಷ ಆಯಿತು, ಮನೆಗೆ ಬಂದಿರಲಿಲ್ಲ. ಅವನಿಗೊಂದು ಜೊತೆ ಬಟ್ಟೆ ಕೊಡ್ಸೋಣ ಅಂದ್ಬಿಟ್ಟು ಬಟ್ಟೆ ಅಂಗಡಿಗೆ ಹೋದ್ವಿ. 2 ಜೊತೆ ಆಲ್ರೆಡಿ ತಗೊಂಡೋಗಿದ್ದೆ, ನಾನು ಊರಿಗೇ ತಗೊಂಡೋಗಿದ್ದೆ. 2 ಹಾಕೋಕ್ಕಾಗಿಲ್ಲ, ಸೈಜ್ ತುಂಬಾ ದೊಡ್ಡದಾಯಿತು. ಅದಿನ್ನೂ 2 ವರ್ಷ ಇಟ್ಬಿಟ್ಟು ಹಾಕ್ಬೋದು, ಹಂಗಾಗಿ ಅದನ್ನ ಹಾಕೇ ಇಲ್ಲ ತಗೊಂಡೋದಲ್ಲಿಂದ. ಹಂಗಾಗಿ ಇವಾಗ ಒಂದು ಜೊತೆ ಕೊಡ್ಸೋಣ ಅಂದ್ಬಿಟ್ಟು ಬಂದೆ ಕರ್ಕೊಂಡು. ನೋಡೋಣ, ಚೆನ್ನಾಗಿ ಸಿಕ್ತು. ಮಕ್ಕಳ ಬಟ್ಟೆ ಚೆನ್ನಾಗಿರುತ್ತೆ, ತಗೊಳ್ಬೋದು, ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಆ 2 ಜೊತೆ ಬಟ್ಟೆ ಕೂಡ ನಾನು ಇಲ್ಲೇ ತೊಗೊಂಡೋಗಿದ್ದೆ, ಚೆನ್ನಾಗಿದೆ ಕ್ವಾಲಿಟಿ. ಈ ಸರಿನಾದರೂ ಕರೆಕ್ಟಾಗಿರೋ ಸೈಜ್ ನೋಡಿ ತೊಗೊಳ್ಳೋಣ ಅಂದ್ಬಿಟ್ಟು ಅವನಿಗೆ ಇವಾಗ ಯಾವ ಥರ ಸೈಜ್ ಬೇಕು, ಈಗ ಹಾಕಿರೋ ಬಟ್ಟೆ ಏನು ಸೈಜ್ ಇದೆ ಅದಕ್ಕಿಂತ ಒಂದು ಸೈಜ್ ಮಾತ್ರ ದೊಡ್ಡ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ನಾನು ಒಂದು ಜೊತೆ ತೊಗೊಂಡೆ, ಹಾಗೆ ಅವರು 2 ಜೊತೆ ಎಕ್ಸ್ಟ್ರಾ ತೊಗೊಂಡ್ರು. ಯಾಕಂದರೆ ಅವರು ಊರಿಂದ ಬರ್ತಾ ನನ್ನ ತಂಗಿಯವ್ರ ಅತ್ತೆ ಮಾವ ದುಡ್ಡು ಕೊಟ್ಟಿದ್ರಂತೆ, ಪಾಪುಗೆ ನಮ್ಮ ಲೆಕ್ಕದಲ್ಲಿ ಒಂದು ಜೊತೆ ಬಟ್ಟೆ ತೊಗೊಳ್ಳಿ,
ಇನ್ನು 3 ದಿವಸದಲ್ಲಿ ಮಗುದ ಬರ್ಡೇ ಇದೆ ಅಂದ್ಬಿಟ್ಟು ಊರಿಂದ ಬರುವಾಗ ದುಡ್ಡು ಕೊಟ್ಟು ಕಳಿಸಿದ್ರಂತೆ, ನಮ್ಮ ಲೆಕ್ಕದಲ್ಲೂ ತೊಗೊಳ್ಳಿ ಅಂದ್ಬಿಟ್ಟು. ಹಂಗಾಗಿ ಅದರ ಲೆಕ್ಕದಲ್ಲಿ ಅವ್ರು 2 ಜೊತೆ ಬಟ್ಟೆ ತೊಗೊಂಡ್ರು. ಹಾಗೆ ಒಂದು ಅವಳಿಗೆ ಸೀರೆ ತೆಗಿಯೋಣ ಅಂದ್ಬಿಟ್ಟು ಸೀರೆ ನೋಡಿದೆ. ಅವಳದು ಬಾಣತನ ಆದಮೇಲೆ ನಾನು ಸೀರೆ ಕೊಟ್ಟಿರಲಿಲ್ಲ, ಹಾಗಾಗಿ ಒಂದು ಸೀರೆ ತೊಗೊಳ್ಳೋಣ ಅಂದ್ಬಿಟ್ಟು ಸೀರೆ ತೊಗೊಂಡು ಮನೆಗೆ ಬಂದ್ವಿ. ನೋಡೋಣ, ಮನೆಗೆ ಬಂದು ಚೆಕ್ ಮಾಡೋಣ, ಡ್ಯಾಮೇಜ್ ಏನಾರು ಇದ್ದರೆ ಇಲ್ಲೇ ಚೇಂಜ್ ಮಾಡೋಣ, ಯಾಕಂದರೆ ಊರಿಗೆ ಹೋದ್ಮೇಲೆ ಮತ್ತೆ ರಿಟರ್ನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮನೆಗೆ ಬಂದೆಲ್ಲ ನೀಟಾಗಿ ಚೆಕ್ ಮಾಡಿಕೊಂಡೆ. ಅಲ್ಲಿ ಓಪನ್ ಮಾಡಿ ತೋರಿಸಲ್ಲ, ನೋಡ್ತೀನಿ ಉಟ್ಕೊಂಡು ನೋಡ್ತೀನಿ ಅಂದ್ಬಿಟ್ಟು ನನ್ನ ತಂಗಿನೂ ನೋಡ್ತಿದ್ಲು. ಈ ಕಲರ್ ಇರಲಿಲ್ಲ ನನ್ನ ಹತ್ರ ಅಂದ್ಬಿಟ್ಟು ಅವಳೇ ಇಷ್ಟಪಟ್ಟು ತಗೊಂಡ್ಲು. ಚೆನ್ನಾಗಿದೆ ಅಂತ ನೋಡಿದ್ಲು. ಮನೆಗೆ ಬಂದೆಲ್ಲ ಉಟ್ಕೊಂಡು ಬ್ಲೌಸೂ ಕೂಡ ಚೆನ್ನಾಗೇ ಬಂದಿದೆ, ಪರವಾಗಿಲ್ಲ. ಹಾಗೆ ನಾನು ಅವಳು ಉಟ್ಕೊಂಡು ನೋಡಿದ್ಮೇಲೆ ಮಡಚಿಡೋಣ ಅಂದ್ಬಿಟ್ಟು ಮಡಚಿಡ್ತಾಯಿದ್ದೆ. ಮಡಚಿಟ್ಟು ಮನೆಗೆ ಬಂದು ನೋಡಿ ಬ್ಲೌಸ್ ಈ ಥರ ಬಂದಿದೆ, ಬಾಡಿ ಫುಲ್ ಈ ಥರ ಇದೆ, ಬ್ಲೌಸ್ ಈ ಥರ, ಸೆರಗು ನೋಡಿ ಈ ಥರ ಗ್ರ್ಯಾಂಡಾಗಿದೆ, ಪರವಾಗಿಲ್ಲ. ಮತ್ತು ನಾನು ತೊಗೊಂಡಂಥ ಮಗುಗೆ ಈ ಥರ ನಾನು ಇದನ್ನ ತೊಗೊಂಡೆ. ಮಗುಗೆ ಸಿಂಪಲ್ಲಾಗಿ ಇರಲಿ ಅಂದ್ಬಿಟ್ಟು ಇದೇ ಥರ ಒಂದು ಚಡ್ಡಿ ಶರ್ಟ್ ತೊಗೊಂಡೆ. ಯಾಕಂದರೆ ಯಾವಾಗಲೂ ಹಾಕೋಕ್ಕಾಗ್ತಿಲ್ಲ, ಬೇಜಾರಾಗ್ತಾಯಿತ್ತು. ಮತ್ತು ಇದು ಅವ್ರ ಅಜ್ಜ ಕೊಟ್ಟಿದ್ದಂಥ ದುಡ್ಡಿಗೆ ತೊಗೊಂಡ್ರು 2 ಜೊತೆ. ಅದು ಅವಳ ಕೈಲಿರೋದೊಂದು ಜೊತೆ, ನನ್ನ ಕೈಲಿರೋದೊಂದು ಜೊತೆ. ಚೆನ್ನಾಗಿದೆ ಬಟ್ಟೆ. ಮನೆಗೆ ಬಂದು ಎಲ್ಲದನ್ನೂ ನೋಡಿದ್ವಿ ಯಾವ ಥರ ಇದೆ ಅಂದ್ಬಿಟ್ಟು. ಅಲ್ಲಿ ಬರೀ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ವಿ, ಎಲ್ಲ ಕ್ಲೀನಾಗಿ ಓಪನ್ ಮಾಡಿ ನೋಡೋಕ್ಕಾಗಲ್ವಲ್ಲ, ಜನ ಜಾಸ್ತಿ ಇರ್ತಾರೆ. ಹಂಗಾಗಿ ನಾವು ನೋಡ್ಕೊಂಡಿದ್ದು. ಮನೆಗೆ ಬಂದು ನೋಡೋಣ ಯಾವ ಥರ ಇದೆ ಅಂದ್ಬಿಟ್ಟು ಅವನಿಗೆ ಹಾಕಿ ನೋಡೋಣ ಅಂದ್ಕೊಂಡು ನೋಡ್ತಾಯಿದ್ವಿ. ಅವನು ಹಾಕಿಸ್ಕೊಂಡಿಲ್ಲ, ಹಾಗೆ ನಾವು ನೋಡ್ಬಿಟ್ಟು ಪರವಾಗಿಲ್ಲ ಸೈಜ್ ಆಗುತ್ತೆ ಅಂದ್ಬಿಟ್ಟು ಚೆಕ್ ಮಾಡಿಕೊಂಡು ಫೋಲ್ಡ್ ಮಾಡಿ ಇಟ್ವಿ. ಪರವಾಗಿಲ್ಲ, ಆ ರೈಟಿಗೆ ಕ್ವಾಲಿಟಿಗೂ ಚೆನ್ನಾಗಿದೆ, ಸಿಂಪಲ್ಲಾಗಿ ಚೆನ್ನಾಗಿದೆ. ಮಕ್ಳಿಗೆ ಕಂಫರ್ಟಬಲ್ ಆಗುತ್ತೆ ಡ್ರೆಸ್ಸು ಈ ಥರ ಎಲ್ಲ ಹಾಕಿದರೆ. ಸುಮ್ಮನೆ ಕೋಟು ಎಲ್ಲ ಹಾಕಿದರೆ ಹೆವಿ ಅನಿಸುತ್ತೆ, ಬಟ್ ಕಂಫರ್ಟಬಲ್ ಇರೋಲ್ಲ. ಹೋಗಲ್ ಬರಲ್ಲಿಗೆ ಮಾತ್ರ ಹಾಕಬೇಕು, ಬಿಚ್ಚಿಡಬೇಕು. ಈ ಥರ ಆದರೆ ಮನೇಲೂ ಕೂಡ ಹಾಕ್ಕೊಬೋದು. ಮತ್ತು ಸ್ವಲ್ಪ ಈ ನಡುವೆ ಸ್ವಲ್ಪ ಬ್ಲೌಸ್ ಹೊಲಿಸಿದೆ, ಡಿಸೈನ್ಸ್ ಎಲ್ಲ. ಹಂಗಾಗಿ ತಂಗಿ ನೋಡ್ತಾ ಕೂತ್ಕೊಂಡ್ಲು ಯಾವ ಥರ ಹೊಲಿಸಿದೆಯಾ ಏನು ಎಂತು ಅಂತ ನೋಡ್ಕೊಂಡು ಕೂತ್ಕೊಂಡ್ವಿ. ಅಷ್ಟೇ ಸಂಜೆ ಆಯಿತು. ನನ್ನ ಮಗಳು ಇವತ್ತು ಕೇಳ್ಕೊಂಡು ಅವಳೇ ಟೀ ಮಾಡಿಕೊಟ್ಲು. ಚೆನ್ನಾಗಿ ಮಾಡಿದ್ಲು, ಪರವಾಗಿಲ್ಲ. ಸ್ವಲ್ಪ ಸಪ್ಪೆ ಇತ್ತು, ಸಕ್ಕರೆ ಕಮ್ಮಿ ಹಾಕಿದ್ಲು. ಟೀ ಕುಡ್ಕೊಂಡು ಅಷ್ಟೊತ್ತಿಗೆ ಸಂಜೆ ಆಗೋಯ್ತು. ಇನ್ನು ಮಗುದು ಇವತ್ತು ಬರ್ಡೇ ಮಾಡೋಣ, ನಾಳೆ ಮಾಡೋಕ್ಕಾಗಲ್ಲ, ನಾಳೆ ಅವ್ರು ದೇವಸ್ಥಾನಕ್ಕೆ ಹೋಗ್ತಾರೆ ಅಂದ್ಬಿಟ್ಟು. ಹಾಗಾಗಿ ಒಂದು ದಿವಸ ಮುಂಚೆ ಮಾಡಿದರೆ ಏನು ತೊಂದರೆ ಇಲ್ಲ, ಯಾಕಂದರೆ ನಾಳೆ ನಾವು ಯಾರೂ ಇರೋಲ್ಲ, ಅವರೇ ಮಾತ್ರ ಇರ್ತಾರೆ. ಅವರು ದೇವಸ್ಥಾನದಲ್ಲಿ ಇರ್ತಾರೆ, ಅಲ್ಲಿ ಮಾಡೋಕ್ಕಾಗಲ್ಲ, ಅರ್ಚನೆ ಮಾತ್ರ ಮಾಡಿಸ್ಬೋದು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇರೋದ್ರಲ್ಲೆಲ್ಲ ರೆಡಿ ಮಾಡಿಕೊಂಡು ಬರ್ಡೇ ನಮ್ಮ ಮನೇಲಿ ಮಾಡ್ತಿರೋದ್ರಿಂದ ಬರ್ಡೇ ಪಾರ್ಟಿ ನಮ್ಮ ಕಡೆಯಿಂದನೇ ಇರಲಿ ಅಂದ್ಬಿಟ್ಟು ನಾವು ಎಲ್ಲ ರೆಡಿ ಮಾಡಿಕೊಂಡು. ಆದರೂ ಅವ್ರ ಅಪ್ಪ ಕಡೆಯಿಂದ ಒಂದು ಕೇಕ್ ತೊಗೊಂಡು ಬಂದರು. ಕೇಕ್ ತೊಗೊಂಡು ಬಂದು ಬಲೂನ್ಸ್ ಎಲ್ಲ ಸ್ವಲ್ಪ ಸಿಂಪಲಾಗಿ ಡೆಕೋರೇಷನ್ ಮಾಡಿಕೊಂಡು, ನಾವು ಯಾರಿಗೂ ಹೇಳಿಲ್ಲ, ಮನೆಯವರೆಲ್ಲ ಮಾಡಿಕೊಂಡು ಚೆನ್ನಾಗಿತ್ತು. ಒಂಥರ ಪಾರ್ಟಿ ಗ್ರ್ಯಾಂಡಾಗಿ, ಒಂಥರ ಗ್ರ್ಯಾಂಡ್ ಅನ್ನೋಂಗಿಲ್ಲ, ಸಿಂಪಲ್ ಅನ್ನೋಂಗಿಲ್ಲ, ಒಂಥರ ಖುಷಿಯಾಗಿ ಸಾಕು ಸಿಂಪಲ್ಲಾಗಿ ಅಂದ್ಬಿಟ್ಟು ಮಾಡಿದ್ವಿ. ಚೆನ್ನಾಗಿತ್ತು. ಮಗು ಕೂಡ ತುಂಬಾ ಖುಷಿಪಟ್ಟ. ಅವನಿಗೆ ತುಂಬಾ ಆತ್ರ ಇತ್ತು, ಯಾವಾಗ ಕಟ್ ಮಾಡ್ತೀನೋ, ಅದನ್ನ ಯಾವಾಗ ಮುಡ್ತೀನೋ ಅಂದ್ಬಿಟ್ಟು. ಕಟ್ ಮಾಡೋಕ್ಕಂತ ಚಾಕು ಕೊಟ್ಟರೆ ಕೈನಲ್ಲೇ ಎಲ್ಲ ಎತ್ತಿ ಅವರಪ್ಪ ಕೈ ಇಟ್ಕೊಂಡ್ರೂ ಬಿಡ್ತಾಯಿಲ್ಲ. ಫಸ್ಟ್ ಅದನ್ನ ಮುಟ್ಬೇಕು. ಅವನು ಸ್ಪೂನಲ್ಲಿ ಎತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾ, ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆನೇ. ಪರವಾಗಿಲ್ಲ, ಪಾಪ ಅಲ್ಲ, ಅವನಿಗೋಸ್ಕರ ಮಾಡಿರೋದು ಅಂದ್ಬಿಟ್ಟು ಕಟ್ ಮಾಡಿಸಿದ್ವಿ. ನೋಡಿ, ಅವನೇ ಸ್ಪೂನಲ್ಲೆಲ್ಲ ಎತ್ಬಿಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಅವರಪ್ಪನೇ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ನಿಸಿ ಒಂಥರ ಖುಷಿ ಆಯಿತು ಅವನಿಗೆ. ಅವ್ನು ಖುಷಿಯಾಗಿದ್ದರೆ ಅಲ್ವಾ, ಅವ್ನು ಬರ್ಡೇಲಿ ಅವ್ನು ಖುಷಿಯಾಗಿರ್ಬೇಕು ಅಂದ್ಬಿಟ್ಟು ಬಟ್ಟೆ ನಾನು ತಂದಿರೋದನ್ನೇ ಹಾಕಿದ್ಲು. ಚೆನ್ನಾಗಿತ್ತು, ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೇ ಹಾಕಿ ಆಮೇಲೆ ಅವ್ರ ಅಮ್ಮನೂ ತಿನ್ನಿಸಿದ್ಲು, ಅವರಪ್ಪನೂ ತಿನ್ನಿಸಿದ್ರು. ಹಾಗೆ ನನ್ನ ಮಗಳು ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ನಿಸ್ಕೊಂಡು ಅವರು ತಿಂದರು. ಅವ್ರ ಮಕ್ಳಿಗಿಂತ ಹೆಚ್ಚಾಗಿದ್ದರು. ಅವ್ರ ಮಗುಗೆ ತಿನ್ಸೋದಕ್ಕಿಂತ ಮುಂಚೆ ಅವರು ಒಂದೊಂದು ಸ್ಪೂನ್ ತಿಂದ್ಕೊಂಡು. ನಮ್ಮ ಮನೆಯವ್ರ ಜೊತೆ ಜಾಸ್ತಿ ಹೋಗಲ್ಲ ಅವನು, ಕೇಕ್ ಕೊಡುವಾಗ ಮಾತ್ರ ಬಾಯಿ ಕಳ್ಕೊಂಡು ತಿಂತಾನೆ, ಇಲ್ಲಾಂದರೆ ಎದುರುಗಡೆ ಮಾತಾಡ್ಸಿದ್ರೆ ಮಾತಾಡಲ್ಲ, ಅವನು ನೋಡೋದು ಇಲ್ಲ. ಅವನ್ನ ಒಂದು ಕಡೆ ಕೂರಿಸ್ಬಿಟ್ಟು ಕೇಕು ಮಿಕ್ಚರೆಲ್ಲ ಹಾಕ್ಕೊಟ್ವಿ, ತಿನ್ಕೊಂಡು ಕೂತ್ಕೊಂಡ. ಇನ್ನೇನು ನಾವು ಊಟ ಮಾಡಬೇಕು, ಅಡುಗೆ ಆಗಿತ್ತು. ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ನೋಡಿ ಯಾವ ಥರ ಆಟ ಆಡ್ತಾನೆ ಅಂದ್ಬಿಟ್ಟು, ನೋಡೋ ಆಯಿ ಅಂತ ಹೇಳೋ ಅಂದರೆ ಅವನ್ನ ನೋಡ್ಕೊಂಡು ಅವನೇ ಹಾಡ್ಕೊತ ಇದ್ದ. ನೋಡಿ, ಅವನ್ನ ನೋಡ್ಕೊಂಡು ಅವನೇ ಖುಷಿ ಪಡೋದು. ಇನ್ನೇನು ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ಬಟ್ಟೆ ಚೇಂಜ್ ಮಾಡೋಣ ಅಂದ್ಕೊಂಡು ಅವ್ನು ಬಿಚ್ಚಿಸ್ಕೊಳ್ಲಿಲ್ಲ. ಹಾಗೆ ಎಂಜಾಯ್ ಮಾಡ್ತಿದ್ದ, ಕ್ಯಾಮ್ರಾ ನೋಡಿಕೊಂಡು ಫುಲ್ ಖುಷಿ ಅವನಿಗೆ. ಅವನ್ನ ನೋಡ್ಕೊಂಡು ಅವನೇ ಖುಷಿ ಪಡ್ತಾಯಿದ್ದ. ಇನ್ನೇನು ಎಲ್ರಿಗೂ ಊಟ ಹಾಕಬೇಕು, ಟೈಮು ಆಯಿತು. ಅಡುಗೆ ಎಲ್ಲ ರೆಡಿ ಇತ್ತು. ಹಂಗಾಗಿ ಬರ್ಡೇ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಊಟ ಬಡಿಸಿ ಎಲ್ಲರೂ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಅವರು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು
ಮಂತ್ರಾಲಯಕ್ಕೆ ಹೋಗೋಕ್ಕಿತ್ತು. ಹಾಗಾಗಿ ಟ್ರೈನೆಲ್ಲ ಬುಕ್ ಮಾಡ್ಕೊಂಡಿದ್ರು. ಬೆಳಗ್ಗೆ ಹೊರಟೋದ್ರು. ಅವ್ರು ಹೋಗೋ ಅಷ್ಟೊತ್ತಿಗೆ ಸಂಜೆ 8:30 ಆಗಿತ್ತಂತೆ. 8:30 ಮೇಲೆ ಅಲ್ಲಿ ಹೋಗಿ ಒಂದು ಕ್ಲಿಪ್ಪಿಂಗ್ಸ್ ಕಳಿಸಿದ್ಲು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾವೇ ಅಲ್ಲಿ ಡೈರೆಕ್ಟಾಗಿ ನೋಡಿರೋಷ್ಟು ಸಂತೋಷ ಆಯಿತು. ಮಗು ನೋಡಿ, ಮಾರನೇ ದಿವಸ ಮಗು ಒಂದು ಹಸು ಜೊತೆ ಆಟ ಆಡ್ತಿದೆ. ಒಬ್ಬ ಮನುಷ್ಯ ಪರಿಚಯ ಇಲ್ಲ ಅಂದರೆ ಮಗು ಹೋಗೋದೇ ಇಲ್ಲ. ಆದರೆ ಒಂದು ಕರು ಜೊತೆ ಎಷ್ಟು ಮುಗ್ಧವಾಗಿ ಆಟ ಆಡ್ತಾ ಇದೆ ಅಂದರೆ, ದೇವರಿಗೂ ಗೊತ್ತು, ಪಾಪ ಪುಣ್ಯ ಗೊತ್ತಿಲ್ಲದೇ ಇರೋ ಮಗು ಒಂದು ಹಸು ಜೊತೆ ಆಟ ಆಡ್ತಿದೆ ಅಂದರೆ ಎಷ್ಟು ಮುಗ್ಧವಾಗಿರುತ್ತಲ್ಲ. ಶುದ್ಧತೆ ಅಂದರೆ ಇದೆ ಅಲ್ವಾ. ಜಾಸ್ತಿ ಪರಿಚಯ ಇಲ್ಲ ಅಂದರೆ ಮನುಷ್ಯರ ಜೊತೆನೇ ಸೇರಲ್ಲ ಮಕ್ಕಳು. ಅಂಥದ್ರಲ್ಲೊಂದು ಪ್ರಾಣಿ ಜೊತೆ ಸೇರ್ತಾ ಇದೆ ಅಂದರೆ ಎಷ್ಟು ಶುದ್ಧ, ಎಷ್ಟು ಕಲ್ಮಶ ಇಲ್ಲದಿರೋ ಪ್ರೀತಿ. ಹಸು ಕರು ನೋಡಿ ಎಷ್ಟು ಮುದ್ದವಾಗಿ, ಅದು ಕೂಡ ಇವನು ಎಷ್ಟು ಮುಟ್ಟಿದರೂ ಕೂಡ ಸುಮ್ಮನೆ ಇದೆ. ನನ್ನ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರಿಗಾದರೂ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ನನಗೆ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ಥ್ಯಾಂಕ್ ಯು.